ಮತ್ತು ಇನ್ನೊಂದು ಸಂಗತಿ ನಾನು ಕೇಳೋದಿಲ್ಲ, ನನ್ನ ಪ್ರಶ್ನೆ ಅಲ್ಲ, ಅದು ಶಾಸಕಾಂಗದ ಪ್ರಶ್ನೆ. ಸಂವಿಧಾನ ಶಾಸಕಾಂಗಕ್ಕೆ ಒಂದು ತಂದೆ ಆದಂಥ ಒಂದು ಅವಕಾಶನೂ ಕೊಟ್ಟಿದೆ, ಇಮ್ಯುನಿಟಿ ಕೊಟ್ಟಿದೆ, ಈ ಸದನಕ್ಕೊಂದು ಇಮ್ಯುನಿಟಿ ಕೊಟ್ಟಿದೆ. ಸಿ ಟಿ ರವಿ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಕರ್ನಾಟಕದ ಈ ಶಾಸಕಾಂಗ ಮತ್ತು ಸಂವಿಧಾನ ಶಾಶ್ವತವಾಗಿರ್ತಕ್ಕಂಥದ್ದು. ಆ ಶಾಸಕಾಂಗದ ಮೇಲೆ ಕಾರ್ಯಾಂಗದ ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯವನ್ನು ನೀವು ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು, ಒಂದು ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ನೋಡಬಾರ್ದು, ರವಿ ಘಟನೆ ಅಂತ ಪರಿಗಣಿಸಬಾರ್ದು, ಯಾರು ದೂರು ಕೊಟ್ಟರು ಅಂತ ನೋಡಬಾರ್ದು. ಈ ಶಾಸಕಾಂಗದ ಮೇಲೆ ಕಾರ್ಯಾಂಗದ ದೌರ್ಜನ್ಯ ಇದೆಯಲ್ಲ, ಆ ದೌರ್ಜನ್ಯ ನಾಳೆ ಗೇಟ್ ಓಪನ್ ಆಗುತ್ತೆ, ಈ ಬೇರೆ ಬೇರೆ ರಾಜ್ಯಗಳಿಗೆ ಗೇಟ್ ಓಪನ್ ಆಗುತ್ತೆ. ಅವಾಗ ಪಾತ್ರಧಾರಿಗಳು ಬದಲಾಗಬಹುದು. ಅದು ಶಾಸಕಾಂಗ ದೌರ್ಜನ್ಯ ಯಾರು ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಸಭಾಪತಿಗಳೇ, ನೀವು 101ನೇ ಪೇಜು 103ನೇ ಪೇಜು ನೀವು ಅವಕಾಶ ಕೊಟ್ಟರೆ ನಾನು ಓದ್ತೀನಿ. 103ನೇ ಪೇಜ್ನಲ್ಲಿ ದಸ್ತಗಿರಿ, ಸಭಾಪತಿಯರ ಅನುಮತಿ ಪಡೆಯದೆ ಸದನದೊಳಗೆ ದಸ್ತಗಿರಿ ಮಾಡತಕ್ಕದ್ದಲ್ಲ. ಸಭಾಪತಿ ಅನುಮತಿ ಪಡೆಯದೆ ಸದನದೊಳಗೆ ಸಿವಿಲ್ ಸ್ವರೂಪದ ಅಥವಾ ಕ್ರಿಮಿನಲ್ ಸ್ವರೂಪದ ಕಾನೂನು ಕ್ರಮ ಜರುಗಿಸತಕ್ಕದ್ದಲ್ಲ. ಇದನ್ನು ರೂಲ್ಸ್ ಬುಕ್ ಯಾರು ಮಾಡಿರೋದು ಸಭಾಪತಿಗಳೇ? ಈ ರೂಲ್ಸ್ ಬುಕ್ಕಿಗೆ ಏನಾದ್ರು ಮರ್ಯಾದೆ ಸಿಗ್ತಾ? ಡಿಸೆಂಬರ್ 19ನೇ ತಾರೀಕು ಯಾರ ಮೇಲೆ ಬೇಕಾದ್ರೂ ಇರ್ಬೋದು, ಪಾತ್ರಧಾರಿ ಯಾರು ಬೇಕಾದ್ರೂ ಆಗ್ಬೋದು, ಆದರೆ ಈ ರೂಲ್ಸ್ ಬುಕ್ಕಿಗೆ ಮರ್ಯಾದೆ ಸಿಗ್ತಾ? ಪೊಲೀಸ್ ಮೇನಲ್ಲಿ ಓದ್ಕೊಂಡಿಲ್ವಾ? ಏನ್ ಕ್ರಮ ಆಯ್ತು ಅವ್ರ ಮೇಲೆ? ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಾ? ನಮಗೆ ಈ ಉತ್ತರ, ನಮಗೆ ಎಲ್ಲ ಪ್ರಶ್ನೆಗಳಿಗೆ, ನಾವು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಸಭಾಪತಿಗಳೇ. ನಿಜ, ನಮ್ಮ ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಅವರಿಗೆ ರಾಜಕೀಯ ಒತ್ತಡ ಇಲ್ಲದೆ ಇದ್ದರೆ, ಮುಕ್ತವಾದ ಅವಕಾಶ ಕೊಟ್ಟರೆ ಅವ್ರು ಖಂಡಿತವಾಗಿಯೂ ಕೂಡ ಅವ್ರ ಸಾಮರ್ಥ್ಯವಂತರೇ, ಅವ್ರು ಮಾಡೇ ಮಾಡ್ತಾರೆ. ಅವರು ಈ ಸದನದ ಗೌರವದ ಪ್ರಶ್ನೆ ಅದು. ಈ ಸದನದ ಗೌರವವನ್ನು ಕಾಪಾಡೋದು ಪ್ರತಿಯೊಬ್ಬ ಸದಸ್ಯರ ಒಂದು ಹಕ್ಕು ಮತ್ತೆ ಜವಾಬ್ದಾರಿ. ಇವತ್ತು ಅದಕ್ಕೆ ಸರ್ಕಾರದಿಂದ ನಮಗೆ ಉತ್ತರ ಬೇಕು. ಯಾಕೆಂದ್ರೆ ಶಾಸಕರ ಮೇಲೆ ಆಗಿರತಕ್ಕಂಥ ಪೊಲೀಸ್ ದೌರ್ಜನ್ಯವನ್ನ ನೀವು ಯಾವ ತರ ಸಮರ್ಥನೆ ಮಾಡ್ಕೋತಾ ಇದ್ದೀರಾ, ವಿರೋಧ ಮಾಡ್ತಾ ಇದ್ದೀರಾ, ಆ ಪೊಲೀಸ್ ಅಧಿಕಾರಿ ಮೇಲೆ ಏನ್ ಕ್ರಮ ತಗೋತಾ ಇದ್ದೀರಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ಮಾನ್ಯ ಸಚಿವರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ.